ನಮಸ್ಕಾರ ಬಾಸು, ಮತ್ತೊಂದು ವಿಡಿಯೋಗೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಮಿಸ್ಟರ್ ಗುಂಡೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವ್ಲಾಗಿನ ವಿಶೇಷತೆ ಏನಪ್ಪ ಅಂತಂದರೆ, ನಾವು ಆಲ್ರೆಡಿ ವಿ ಆರ್ ಇನ್ ಲೊಕೇಶನ್. ನಾವು ಆಲ್ರೆಡಿ ಲೊಕೇಶನ್ಗೆ ಬಂದಿದ್ದೀವಿ. ಯಾವ ಲೊಕೇಶನ್ ಅಂತ ಹೇಳ್ಬೇಕಾ? ಆಲ್ಮೋಸ್ಟ್ ಎಲ್ಲರೂ ಗೊತ್ತಾಗಿರುತ್ತೆ. ಮೊನ್ನೆ ಸ್ಟೋರಿ ಹಾಕ್ಬಿಟ್ಟೆ, ಮಿಸ್ಸಾಗಿ ಹಾಕ್ಬಿಟ್ಟಿದ್ದೆ. ಪ್ರೈವೇಟಿಗೆ ಹಾಕೋಗಿ ಪಬ್ಲಿಕ್ ಹಾಕ್ಬಿಟ್ಟು ಎಲ್ಲರೂ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಸೊ ನಾವಿಲ್ಲಿದ್ದೀವಿ ಅಂದರೆ ಈಗ ಆಲ್ರೆಡಿ ಉಡುಪಿಗೆ ಬಂದಿದ್ದೀವಿ. ಉಡುಪಿಗೆ ಬಂದಿದ್ದ ಟೈಮಿಗೆ ಬಂದ್ಬಿಟ್ಟು ನಾವು ಬೆಳಗಿನ ಜಾವು 4-4:30 ಬಂದ್ಬಿಟ್ಟಿದ್ವಿ. 4:30 ಬಂದು ವೀಡಿಯೋನೂ ಮಾಡಲಿಲ್ಲ, ಸ್ವಲ್ಪ ಮಳೆನೂ ಇತ್ತು, ಹಾಗೆ ಸ್ವಲ್ಪ ಕ್ಲಾರಿಟಿನೂ ಬರೋಲ್ಲ ನನಗೆ ಮೊಬೈಲಲ್ಲಿ ನೈಟ್ ಹೊತ್ತು. ಹಾಗಾಗಿ ನಾನು ನೈಟ್ ಹೊತ್ತು ಅಲ್ಲಿನೂ ವೀಡಿಯೋ ಮಾಡೋಕ್ಕೋಗಿಲ್ಲ. ಆ್ಯಂಡ್ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಬಟ್ ದೇವಸ್ಥಾನದಲ್ಲಿ ಏನೂ ಓಪನ್ ಇರಲಿಲ್ಲ. ಅಂಗಡಿಗಳಾಗಿರ್ಬೋದು, ದೇವಸ್ಥಾನವೂ ಅಷ್ಟೊಂದು ಓಪನಿಂಗ್ ಆಗಿರೋದು ಅವೆಲ್ಲ ಏನೂ ಆಗಿರಲಿಲ್ಲ. ಹಾಗಾಗಿ ಮಾರ್ನಿಂಗ್ ನಿಮ್ಗೆ ಏನು ತೋರ್ಸೋಕ್ಕಾಗಿಲ್ಲ. ಈಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಇಲ್ಲ ಗಡಿಯಾರ ಇಲ್ಲ ಇಲ್ಲಿ ರೂಮಲ್ಲಿ. ಈಗ ಆಲ್ರೆಡಿ ರೂಮಲ್ಲಿದೆ. ಸೊ ಟೈಮ್ ಬಂದ್ಬಿಟ್ಟು ಒಂದು 10 ಗಂಟೆ 12 ಗಂಟೆ ಆಗಿದೆ. ಚೆಕ್ ಇನ್ ಆಗಿರೋದು 12 ಗಂಟೆಗೆ ರೂಮಿಗೆ. ರೂಮ್ ಹೇಗೈತೆ ಯಾವ ಥರ ಇರ್ಬೇಕಾ ನೋಡ್ರಿಲ್ಲ. ಎಂಟ್ರೆನ್ಸ್ ಬಂದ ಕೂಡಲೇ ಅಷ್ಟು ಇದೊಂದು ಜಾಗ ಕೊಟ್ಟಿದ್ದಾರೆ. ಏನಾರು ಹಿಡ್ಕೊಳಕ್ಕೆ ಕೆಳಗಡೆ ಏನಾರು ಬಿಡೋಕ್ಕೆ ಚಪ್ಪಲಿ ಬಿಟ್ಟಿದ್ದೀವಿ. ಅದು ಬಿಟ್ಟರೆ ಈ ಕಡೆ ಬಂದರೆ ಬೆಡ್ಡು, ಇಲ್ಲೊಂದು ಫೋನ್ ಐತೆ. ಮನೆಗೆಲ್ಲ ಹೋಗಲ್ಲ, ಹೋದ್ರೆ ರಿಸೆಪ್ಷನ್ಗೆ ಅಷ್ಟೇ ಹೋಗ್ಬೇಕಿದು. ಅಂದರೆ ಒಂದು ಸ್ವಿಚ್ ಬೋರ್ಡ್ ಇದೆ, ಒಂದಿಷ್ಟು 2 ಫೋಟೋ ಫ್ರೇಮು, ಒಂದು ಲ್ಯಾಂಪು, ಒಂದು ಲೈಟು, ಅದೊಂದು ಫೋಟೋ ಫ್ರೇಮು, ಒಂದು ಫ್ಯಾನ್ ಇದೆ. ಮಸ್ತಾಗಿರೋ ಒಂದು ಸಖತ್ತಾಗಿದೆ ಬೆಡ್ಡು. ಒಂದು ಟಿ ವಿ ಇದೆ. ಟಿ ವಿ ಜೊತೆ ಆ ಕಡೆ ಒಂದು ಸ್ವಲ್ಪ ಸ್ಪೇಸ್ ಇದೆ ತಿರ್ಗಾಡೋಕ್ಕಂತ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗು ಎ ಸಿನೇ ಇದೆ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ನಮ್ಮ ಬಂದ ಹೆಂಗೆ ಹೋಗಿದೆ ಬಾತ್ರೂಮ್ ಹೋಗಿದ್ದಾರೆ. ಹೆಂಗೆ ಅನಿಸ್ತದೆ ಬಾತ್ರೂಮು? ನನಗೆ BP ರೈಸ್ ಮಾಡಿಬಿಟ್ರು, ಮೈಂಡ್ ಇಟ್ಟೆಲ್ಲ ಇಟ್ಟಾಡಿಸ್ಬಿಡ್ತೀನಿ. ಪಟ ಚಡ್ಡಿ ಹಾಕೊಂಡು ನಮ್ಮ ಅಣ್ಣ ರೆಡಿ ಆಗೋನೆ. ಇಲ್ಲಿ ಇನ್ನೊಂದು ಏನಂದರೆ ಒಂದು ಟೇಬಲ್ ಇದೆ, ವರ್ಕ್ ಮಾಡ್ಕೋಬೋದು. ಇಲ್ಲಿ ಏನೋ ಕ್ರೀಮಿ ಅಂತೆ, ಏನಂತ ಗೊತ್ತಿಲ್ಲ, ಮೇ ಬಿ ಹಾಲು ಪೌಡ್ರ್ ಇರ್ಬೋದು. ಆ್ಯಂಡ್ ಶುಗರ್ ಇದೆ, ಕಾಫಿ ಪುಡಿ ಇದೆ, ಒರಿಜಿನಲ್ ಬ್ಲ್ಯಾಕ್ ಟೀ ಇದೆ, ವಾಟ್ರ್ ಬಾಟ್ಲ್ ಇದೆ, 2 ಗ್ಲಾಸು, ಕಪ್ಪು, ಇದೊಂದು ಬಿಸಿನೀರು. ಇದು ಪವರ್ ಮ್ಯಾಕ್ ನಂದಿದು. ಆಮೇಲೆ ಯಾರು ಕೊಟ್ಟರೆ ಹಾಕೋಬಿಡಿ. ಆ್ಯಂಡ್ ತಿರುಗೋ ಈ ಕಡೆ ಹೆಂಗೆ ಅನಿಸ್ತೈತೆ? ರೂಮ್ ಮಸ್ತಾಗಿದೆಲ್ಲ. ಇದೊಂದು ಸೋಫಾ ಸೆಟ್ ಬೇರೆ ಕೊಟ್ಟಿದ್ದಾರೆ, ಒಂದು ಸಿಂಗಲ್ ಸೋಫಾ. ಆ್ಯಂಡ್ ಇನ್ನೊಂದು ಕಬೋರ್ಡಲ್ಲಿ 1-2 ಹ್ಯಾಂಗರ್ ಕೊಟ್ಟಿದ್ದಾರೆ, ಒಂದು ಬ್ಯಾಗ್ ಇದೆ ಅವ್ರು ಕೊಟ್ಟಿರೋದಿಲ್ಲ. ಆ್ಯಂಡ್ ಹಿಂಗಿದೆ ಒಂದು ಮಿರರು. ಇಲ್ಲೆಲ್ಲ ಟವಲ್ ಬೇರೆ ಕೊಡಿ ಟವಲ್ ಬೇರೆ ಕೊಟ್ಟವ್ರೆ. ತೊಗೊಂಡೋಗೋಣ. 2 ಟವಲ್ ಕೊಟ್ಟವ್ರೆ, ತಗೊಂಡೋಗೋಣ. ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ತಗೊಂಡೋಗೋಣ. ಚೆನ್ನಾಗಿದೆ. ಇದಕ್ಕೂ ಲೇಟ್ ಆಯ್ತಾ? ಮಸ್ತ್ ಇರ್ತದೆ, ಇದಕ್ಕೂ ಲೇಟ್ ಐತೆ. ಆ್ಯಂಡ್ ತಡಿ ಬ್ರೋ. ಆ್ಯಂಡ್ ಇದು ಬಾತ್ರೂಮಲ್ಲಿ ಏನು ಮಾಡ್ತೀನಿ ನಿಮಗೆ ಗೊತ್ತು, ಅದನ್ನೇ ಹೇಳೋ ಅವಶ್ಯಕತೆ ಇಲ್ಲ. ಇನ್ನೊಂದು ಹೆಂಗೆ ಗೊತ್ತಾ, ಒಂದು ಒಳ್ಳೆ ವ್ಯೂ ಪಾಯಿಂಟು. ಬಟ್ ಆ ಕಡೆ ಇದೆ ವ್ಯೂ ಚೆನ್ನಾಗಲ್ಲದು, ಬಟ್ ಈ ಕಡೆ ಇದೆ ನೋಡ್ರಲ್ಲಿ, ಸುತ್ತಲೂ ಗ್ರೀನರಿ. ಇದೊಂದು ಮನೆ ಬಿಡಿ, ಆ ಕಡೆ ನಿಮಗೆ ಕಾಣಿಸುತ್ತಾ ಅಂತ ಗೊತ್ತಿಲ್ಲ. ತಲೆ ಮೊಬೈಲ್ ಹೊರಗೆ ಹಾಕ್ತೀನಿ. ನೋಡಿರಿ, ಅಲ್ಲೆಲ್ಲ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಮೊಬೈಲಲ್ಲಿ ಅಷ್ಟೊಂದು ಕ್ಲಾರಿಟಿ ಕಾಣಲ್ಲ ಅನ್ಕೋತೀನಿ. ಇಲ್ಲ, 30,000 ರೂಪಾಯಿ ಕೊಟ್ಟಿನಿ, ಕ್ಲಾರಿಟಿ ಕಾಣಬಾರ್ದ? ಮತ್ತು ನಮ್ಮಣ್ಣ ನೋಡಿ ಹೆಡ್ಸೆಟ್ ಹಾಕೊಂಡ. ಹೆಂಗೈತೆ ಬ್ರೋ ರೂಮು? ಈ ರೂಮಿನ ಬೆಲೆ ಅಂದಾಜು ಎಷ್ಟಿರ್ಬೋದು ಕಮೆಂಟ್ ಹಾಕ್ರಿ. ಅಂದಾಜು ನಿಮ್ಗೆ ಇಷ್ಟೆಲ್ಲ ನೋಡಿದ್ರಲ್ಲ, ಮಿರರು, AC, ಫ್ಯಾನು, TV, ಇಷ್ಟೆಲ್ಲ ಐಟಮ್ ಫೆಸಿಲಿಟಿ, ಫರ್ನಿಚರ್ಡು ಎಲ್ಲ ಐತಲ್ಲ, ನಿಮ್ಮ ಅಂದಾಜು ಪ್ರಕಾರ ಎಷ್ಟು ಇರ್ಬೋದು ಈ ರೂಮ್ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಆಲ್ರೆಡಿ ನಮ್ಮದೆಲ್ಲ ದರ್ಶನ ಆಗೈತಂದು, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಂದು. ಬಟ್ ನಿಮಗೋಸ್ಕರ ಹೋಗ್ಬೇಕು ಅನ್ನಿಸ್ತೀನಿ. ನಾನು ಹೋಗ್ತೀವಿ. ಎಷ್ಟು ದಿನ ಹೋಗೋಣ ಬ್ರಾ? 3 ಗಂಟೆ. ಏನೋ ಇವತ್ತೇನೋ ಪ್ಲ್ಯಾನ್ ಇರೋದು ನಮ್ದು ಆ್ಯಕ್ಚುಲಿ ಮಲ್ಪೆ ಇತ್ತು, ಮಲ್ಪೆ ಕ್ಲೋಸ್ ಆಗಿತ್ತಲ್ಲ. ಇಲ್ಲ, ಕ್ಲೋಸ್ ಆಗಿ ಓಪನ್ ಆಗಿದೆ. ಹಂಗಾದ್ರೆ ಈಗ ನಾಳೆ ಮಲ್ಪೆ, ಇವತ್ತು ಇನ್ನೊಂದ್ಸರಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮತ್ತೆ ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಆ ಕಡೆ ಓಡಾಡ್ಕೊಂಡು 3 ಗಂಟೆಗೆ ಹೋಗಿ. ಆ್ಯಕ್ಚುಲಿ ರೂಮ್ ಮಾತ್ರ ಫುಲ್ಲು ಮಸ್ತ್ ಕ್ಲೀನೆಸ್ ಆಗೈತೆ.
ಇದೊಂದು ಟಿ ವಿ ಇವಿ ಎಲ್ಲ ಕೊಟ್ಬಿಟ್ಟಾರೆ. ಬೆಡ್ಡು 3, 2, 1. ಹಾಟ್ಸ್ಪಾಟ್ ಆನ್ ಮಾಡೋಂಗೆ ವರ್ಕ್ ಆಗ್ತಿಲ್ಲ. ಅಣ್ಣಾಜಿ ಏರ್ಟೆಲ್ ನೆಟ್ವರ್ಕ್ ಸಿಗ್ತಾ ಇಲ್ಲ ಎಲ್ಲೂ. ಅಣ್ಣಾಜಿದು ಏರ್ಟೆಲ್ ಆಗಿದೆ ಅಂದರೆ ನೆಟ್ವರ್ಕ್ ಏನೂ ಸಿಗ್ತಾ ಇಲ್ಲ. ನಮ್ಮದು ಜಿಯೋ ಅಲ್ವಾ, ನಮ್ದು ಎಲ್ಲ ಕಡೆ 5G. ನಾವು ಅಂಬಾನಿ ಮಕ್ಕಳು. ಓಕೆ, ಸೊ ಈಗ ಈ ರೂಮ್ ಈಗ ಸದ್ಯಕ್ಕೆ ಊಟ ಮಾಡಬೇಕು. ಏನೂ ಮಾಡಿಲ್ಲ ಊಟ. ಈಗ ಫುಡ್ ಆರ್ಡ್ರ್ ಮಾಡೋಣ. ಫುಡ್ ಆರ್ಡ್ರ್ ಮಾಡ್ಕೊಂಡು ತಿನ್ಕೊಂಡು 3 ಗಂಟೆಗೆ ದೇವಸ್ಥಾನ ತೋರಿಸ್ತೀವಿ. ಆ್ಯಕ್ಚುಲಿ ಬೆಳಗ್ಗೆದು ಕ್ಲಿಪ್ ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ, ಅದು ನೋಡ್ಕೊಳ್ರಿ. ಇಲ್ಲನ್ನೆಲ್ಲ ಈಗ ಬರುತ್ತೆ ನೋಡಿ ಕ್ಲಿಪ್ಪು, ನೋಡ್ಕೊಂಬನ್ನಿ. ಸಿಸ್ಟಮೆಟಿಕ್ ಅಂತ ನೋಡಿರಲ್ಲ, ಕಾರ್ ಪಾರ್ಕಿಂಗ್ ಇದು ಪೂರ್ತಿ ಅದೇ ಉಡುಪಿ ರೈಲ್ವೆ ಸ್ಟೇಷನ್ನು. ಆ ಕಡೆ ಬೈಕ್ ಪಾರ್ಕಿಂಗು, ಈ ಕಡೆ ಕಾರ್ ಪಾರ್ಕಿಂಗು, ಇದೆಲ್ಲ ಟ್ಯಾಕ್ಸಿ ಸ್ಟೇಷನ್ನು. ಅಲ್ಲಿ ಮುಂದೆ ಒಂದೈತೆ ಆಟೋಗೆ ಸಪ್ರೇಟ್ ಸ್ಟೇಷನ್ ಐತೆ, ಕಾರ್ಗೆ ಸಪ್ರೇಟ್ ಟ್ಯಾಕ್ಸಿ ಸ್ಟೇಷನ್ ಅಂತ ಐತೆ. ಇಲ್ಲಿ ಯಾರು ಬೇಕಲ್ಲ ಆಟೋ ತೊಗೊಂಗಿಲ್ಲ, ಎಲ್ಲ ಕ್ಯೂ ಸಿಸ್ಟಮ್ ಇದೆಲ್ಲ ತೋರಿಸ್ತೀನಿ. ಇದು ಟ್ಯಾಕ್ಸಿ ಸ್ಟೇಷನು. ಫ್ರೀ ಬೇರೆ ಎಲ್ಲ ಫ್ರೀ ಅಮೌಂಟ್ ಎಲ್ಲ ಪೇ ಮಾಡಿ ಟಿಕೆಟ್ ತೊಗೊಂಡು ಕಾರ ತೊಗೋಬೇಕು. ಇಲ್ಲ ಆಟೋ ಸ್ಟೇಷನ್ ತರ್ತೀನಿ ನಿಮಗೆ. ಆಟೋ ನಮಗೆ ಐತೆ ಸೇಮು. ಈ ಕಡೆ ಆಟೋ, ಇದು ಪೂರ್ತಿ ಆಟೋ ಈ ಕಡೆ ಇರೋದು. ಓ, ಇಲ್ಲೂ ರಶ್ ಇದೆ. ಇಲ್ಲೂ ರಶ್ ಐತೆ. ಮಳೆ ಬಂದೈತೆ ಇವಾಗ. ನೆಕ್ಸ್ಟು ನೋಡ್ರಿ ಕ್ಯೂ ಸಿಸ್ಟಮ್, ಆಟೋ ಕ್ಯೂ ಸಿಸ್ಟಮ್ ಐತೆ ನೋಡಿದೆ. ಇದು ಆಟೋ ಸ್ಟೇಷನು. ಇದು ಆಟೋ ಸ್ಟೇಷನ್. ಇಲ್ಲಿ ಒಬ್ಬೊಬ್ಬರು ಬಂದು ಟಿಕೆಟ್ ತಗೊಂಡು ಹೋಗೋದು. ಇಷ್ಟು ಜನ ಅಲ್ಲಿವರೆಗೂ ಒಳ್ಳೆ ಜನ. ನೋಡಿ ಹೆಂಗೈತೆ. ಓ, ಫೈನಲಿ ಊಟಕ್ಕೆ ಊಟ ಎಲ್ಲ ಬಂದೈತೆ. ಝೊಮ್ಯಾಟೊ ಆರ್ಡ್ರ್ ಮಾಡಿದ್ದೆ ಒಂದಿಷ್ಟು ಐಟಮ್ಸು. ತೋರಿಸು ನಿನ್ನ ದೌರ್ಬಲ್ಯ, ನಿನ್ನ ನರ ದೌರ್ಬಲ್ಯವನ್ನು ತೋರಿಸು. ಹೇಳಿ ಹೇಳಿ. ಅಲ್ಲ ಇದು ಹಳೆ ಕಾಲದ ಪ್ಲೇಟ್ ಕೊಡ್ತಾರೆ, ಹೆಂಗೆ ಕೊಟ್ಟಾರಲ್ಲ ಪ್ಲೇಟ್ ಕೊಟ್ಟವ್ರೆ. ಏನೋ ಆರ್ಡ್ರ್ ಮಾಡಿದ್ದೆ. ಎಷ್ಟು ಕೊಟ್ಟವ್ರು ಗುರು? ಇರ್ಲಿತ್ತ ಸೈಡ್ಸ್ ಸ್ನ್ಯಾಕ್ಸ್ ಏನೋ ನಾರ್ಮಲಾಗಿ ಪ್ಯಾಕ್ ಮಾಡಿದ್ರೆ, ಎಕ್ಸ್ಟ್ರಾ ಸೆಡಿಕ್ಸ್ ಪ್ಯಾಕ್ ಏನಿಲ್ಲ, ನಾರ್ಮಲಾಗಿ. ಇದೇನಿದು ಪಲಾವ್ ಇರ್ಬೇಕು ಮೇ ಬಿ. ಇದು ಒಂದು ದೋಸೆ, ಬಟರ್ ಮಸಾಲೆ ದೋಸೆ. ಇಲ್ಲೇ ದೊಡ್ಡ ನಾರ್ಮಲ್ ಮಸಾಲೆ ದೋಸೆ ಇರಬೇಕು. ಏನೋ ಐತೆ ಬಟರ್. ಸೊ ಇದು ಇಷ್ಟೆಲ್ಲ ಐಟಮ್ ನಾವು ಒಬ್ಬರೇ ತಿಂತೀವಿ, ನಾವು ಇಬ್ಬರೇ ತಿಂತೀವಿ ಅಂತ ತಿಳ್ಕೊಬೇಡಿ. ಅಲ್ಲ, ಇಬ್ಬರೇ ತಿನ್ನೋದು ಒಟ್ಟಿಗೆ. ಸೊ ಎಲ್ಲ ಊಟ ಮಾಡ್ತಾ ಆಮೇಲೆ ಸಿಗ್ತೀವಿ. A few moments later. ಸೊ ಫೈನಲಿ 3 ಗಂಟೆಗೆ ಅಂತ ಹೇಳಿ, 3 ಗಂಟೆ ಅಂತೇಳಿ 4 ಗಂಟೆಗೆ ಎದ್ದು ಎಲ್ಲ ಮಾಡ್ತಾಯಿದ್ದೀವಿ. ಇದು ನಮ್ಮ ಬ್ರೋ ಗೆಟಪ್ಪು, ಶಾರ್ಟ್ಸು ಮತ್ತು ನಮ್ಮದು ನಮ್ದು ಸಿಂಪಲ್. ನಮ್ಮದು ಸಿಂಪಲ್ಲೇ. ಶೂವು, ಶಾರ್ಟ್ಸು, ಒಂದು ಟಿ ಶರ್ಟು. ಸಿಂಪಲ್ ಅಂತ ಉಡುಪಿಗೆ ಶಾರ್ಟ್ಸು ಮತ್ತು ಶೂವು, ಟಿ ಶರ್ಟು ಎಲ್ಲ ಹಾಕೊಂಡು ಎಲ್ಲಿ ಹೋಗ್ತಿದೆ ಅಂದಮೇಲೆ ಫಸ್ಟ್ ಎಲ್ಲೇ ಹೋಗ್ತಿದೆ ಆಲ್ರೆಡಿ ಎಲ್ಲ ಗೆಸ್ ಮಾಡಿರ್ತೀರ. ಮಲ್ಪೆ ಬೀಚ್. ಕಂಗ್ರ್ಯಾಚುಲೇಷನ್ ಬ್ರದರ್. ನಾನು ಮಾಡೋಂಥ ಆಗಲ್ಲ. ಸೊ ಈಗ ಏನಾಯ್ತದೆ ಅಂದರೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸು ಜಾಸ್ತಿ ಬರ್ತೈತೆ. ಹಂಗಾಗಿ ಈಗ ಒಂದು ಸ್ವಲ್ಪ KSRTC ಬಸ್ ಹತ್ತಂದ್ರೆ KSRTC ಬಂದಿದೆ. ಈಗ KSRTC ನೀತಿ ಆಗ್ತೈತೆ. ಯಾಕಂದರೆ ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಸಿಕ್ಕಾಪಟ್ಟೆ ಬರ್ತೈತೆ. ಆಲ್ರೆಡಿ ಒಂದು ವರ್ಷ ಖರ್ಚಾಯ್ತು ಅದಕ್ಕೆ. KSRTC ಅಂತ ಹೋಗೋಣ ಅಂತ ಹಾಕೊಂಡಿದ್ದೀವಿ. ಯಾಕಂದರೆ ಆಟೋ ಮಾತ್ರ ಹೆವಿ ಖರ್ಚು ಅಂತ ಹೆವಿ ಜಾಸ್ತಿ ಬರ್ತೈತೆ. ಮಕ್ಕಳೆಲ್ಲ ಖರ್ಚು. ಮಲ್ಪೆ ಬೀಚ್ ಎಷ್ಟಾಗ್ತದೆ ಇಲ್ಲಿಂದ ಮೀಟರ್? ಅದೇ ಅಂದಾಜು ಎಷ್ಟಾಗ್ಬೋದು? ಅಂದಾಜು 300 ಒಳಗೆ. 300 ಒಳಗೆನಾ? ನೋಡೋದು ನೋಡಿ, 300 ಒಳಗೆ 300 ರೂಪಾಯಿ ಅಂದರೆ ಹೌದು. ಈಗ KSRTC ಟೈಮಿಂಗ್ಸ್ ನಮಗೆ ಗೊತ್ತಾಗಲ್ಲ ಅಂತ ಹೇಳ್ಕೊಂಡು ಆಟೋದಲ್ಲೇ ಹೋಗ್ತಿದ್ದೀವಿ. ಆಟೋದಲ್ಲಿ ಏನೋ 300 ಖರ್ಚು. ಇಲ್ಲಿಂದ ಅದೇ 300 ಒಳಗೆ ಬರುತ್ತೆ. ಗೊತ್ತಿಲ್ಲ ಏನಾಗ್ತೈತೆ ಅದು ನೋಡ್ರಿ ಮೀಟ್ರು ನೋಡೋಣ. ಈ ಫಸ್ಟ್ ಪಾಯಿಂಟ್ ಸೀದಾ ಮಲ್ಪೆ ಬೀಚ್ಗೆ ಹೋಗೋದೆ. ಹೋಗಿ ಆರಾಮಾಗಿ ಟೈಮ್ ಪೀಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ. ಇಲ್ಲಿ ಜಾಲಿ, ಎಲ್ಲ ಜಾಲಿ. ಉಡುಪಿ ಅಕೌಂಟಲ್ಲಿ ಅಷ್ಟೇ ಹಂಗೆ ಖಾಲಿ ಆಗ್ತೈತೆ.
ನೋಡ್ರಿ ಇಲ್ಲಿ ಅಬ್ಬಾ ಬಾ 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 ಸೂಪರ್ ವೆದರ್ ಮಾತ್ರ. ವಿಡಿಯೋ ಕಳಿಸ್. ಹಾಂ ಕಳಿಸ್ತೀನಿ. ಅಲ್ಟಿಮೇಟ್ ಮಾತ್ರ ಹೇಳ್ತೀರಾ ನೆಕ್ಸ್ಟ್ ಲೆವೆಲ್ ಹೇಳೋಕ್ಕಾಗ್ತಾರೆ. ಫೀಲ್ ಮಾಡ್ತಾಯಿದ್ದೀನಿ, ಫೀಲ್ ಮಾಡ್ಕೋಬೇಕಂತಂದ್ರೆ ಅದೇ ಇದೆ. ಬಟ್ ಇನ್ನೊಂದೇನೆಂದರೆ ಇಲ್ಲಿ ಉಡುಪಿಯಲ್ಲಿ ಏರ್ಟೆಲ್ ನೆಟ್ವರ್ಕ್ ಸಿಗಲ್ಲ, ಓನ್ಲಿ ಜಿಯೋ. 0% ಏರ್ಟೆಲ್ ನೆಟ್ವರ್ಕ್. ಹಾಂ ನಮ್ಮ ಓನ್ಲಿ ಕಾಲ್ ಅಷ್ಟೇ, ನೀವು ಡೇಟಾ ವೇಸ್ಟ್ ಎಲ್ಲ ವೇಸ್ಟ್ ಆಯ್ತಾ. ನಮ್ಮ ಅಂಬಾಣಿಗೋಸ್ಕರ ಮಧ್ಯರಾತ್ರಿ 12 ಗಂಟೆ ಆಗಲಿ ಬರ್ತೀವಿ. ಆರ್ಮಿ ಥರ ಬರ್ತೀವಿ ಸೈನ್ಯಗಳು. ದುಡ್ಡು ಬೇಕಾದ್ರೆ ನಾಳೆ ಸಂಪಾದನೆ ಮಾಡ್ಬೋದು ರೀ. ಆಯ್ತು, ಆಮೇಲೆ ಏನಂತೀರಾ? ದುಡ್ಡು ನಾಳೆ ಸಂಪಾದನೆ ಮಾಡ್ಬೋದು ರೀ. ಆದರೆ ಈ ಮೆಮೊರೀಸ್ ಎಲ್ಲ ಕಲೆಕ್ಟ್ ಮಾಡ್ತೀವಲ್ಲ, ನಿಮ್ಮ ಅಪ್ಪ ಕೊಡ್ತಾರೆ. ಇದು ಕೋಟಿ ಕೊಟ್ಟರು ಖರ್ಚಾಗಲ್ಲ. ಸರಿ, ಕೋಟಿ ಕೊಟ್ಟರು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ವೇಸ್ಟ್ ಆಗಲ್ಲ. ಹಂಗಾದ್ರೆ ನನ್ನ ಕೋಟಿ ಸ್ಪಾನ್ಸರ್ ಮಾಡಿದ್ರೆ ಮಾಡಿ ಅವರಿಗೆ ಎಂಟ್ರೆನ್ಸ್ ಟಿಕೆಟ್ ಉಂಟು, ನಮ್ಮಗಳಿಗೆ ಟಿಕೆಟ್ ಇಲ್ಲ. ಓ ನೋಡ್ರಿ, ಸಮುದ್ರ ಕೆರೆ ಕಣ್ಣಂಗೆ ಕಾಣ್ತೈತಿ. ಫೈನಲಿ ರೀಚ್ ಟು ದಿ ಗೋವಾ ಅಲ್ಲ ಮಲ್ಪೆ ಬೀಚ್. ಎಂತ ಇವ್ರು ಯಾರು? ಗಾಂಧೀಜಿಯಾ? ಗಾಂಧೀಜಿ ಬೀಚಲ್ಲಿ ಏನು ಮಾಡ್ಕೊಂಡ್ರು? ಗಾಂಧೀಜಿ ಬೀಚಲ್ಲಿ ಏನು ಮಾಡ್ತಿದ್ದಾರೆ? ಮಾಡೋಕ್ಕೆ ಕೆಲಸ ಇಲ್ವ ಅಲ್ಲಿ? ಓ ಇಲ್ಲಿ ಸ್ಟೇಜ್ ಹಾಕೋರೇನೋ, ಏನೋ ಫಂಕ್ಷನ್ ಉಂಟಿರ್ಬೇಕಾದ್ರೆ. ಎಷ್ಟು ಫೋಕಸ್ ಹೊಡಿತು. ಏನು ಬಿಸಿಲು ಮಕ್ಕ ಕೊಟ್ಟಿದ್ದೆ ಅಂದರೆ ಅಬ್ಬಾ ಬೆಂಕಿ. ವೆಲ್ಕಮ್ ಟು ಮಲ್ಪೆ ಬೀಚ್. ನೋಡ್ರಿ ಹೆಂಗೈತೆ, ಸೇಮ್ ಕೆರೆ ಇದ್ದಂಗೆ ಐತೆ. ಅಲ್ಲ ಅದು ಹೇಳಿದೆ. ಕೆರೆನೆ. ಓ ಎಂಟ್ರಿ ಇಲ್ಲ, ಕೆಂಗೇರಿ ತರಕ ಎಂಟ್ರಿ ಇಲ್ಲ ಇಲ್ಲಿ. ಇಲ್ಲೇ ನಿಂತು ನೋಡ್ಬೇಕಾ? ಸರಿ ಆಯ್ತು ಕತೆ. ಮಣ್ಣಾಟ ಆಡ್ಬೇಕು. ಬೀಚಿಗೆ ಬಂದು ಮಣ್ಣಾಟ ಆಡ್ಬೇಕಾ? ನಾನು 600 ರೂಪಾಯಿ ಕೊಟ್ಟು ಶೂ ತಂದು, ಹಾಫ್ ಚಡ್ಡಿ ಹಾಕ್ಕೊಂಡು, ಹೊಸ ಟಿ ಶರ್ಟ್ ತೊಗೊಂಡು, ಹೊಸ ಸ್ಪೆಕ್ಸ್ ತಗೊಂಡು. ಅಲ್ಲಿ ದೂರೇನು ಬೋಟ್ ಅದ ಅನ್ನೋದು? ಹಾಂ ಬೋಟ್ ಅದು. ಇದು ಛೇ ಅಲ್ಲಿ ನಿಂತು ಅಲ್ಲಿ ಬಂದ ನೋಡಿ. ಎಂತ ಸಾವು ಆಯ್ತದೆ. ಶೂ ತೊಗೊಂಡು, ಅಪ್ಪ ಇದು ಒಂದು ಹಾಫ್ ಚಡ್ಡಿ ಹಾಕ್ಕೊಂಡು, ಚಸ್ಮಾ ತೊಗೊಂಡು, ಹೊಸ ಅಂಗಿ ತೊಗೊಂಡು ಬಂದು ಅಲ್ಪೇ ಬಿಸಿದಾಗ ಆಟ ಆಡೋದಾದ್ರೆ ಮಣ್ಣದಾಗ ಆಟ ಆಡೋಕೆ ಪರಿಸ್ಥಿತಿ. ಮಣ್ಣದ ಸಣ್ಣ ಮಕ್ಳು ಜೊತೆ ಮಣ್ಣದ ಆಟ ಆಡ್ಬೇಕು. ನೋಡೋದು ಆಡಕ್ಕಂತಲ್ಲ ಕಪಲ್ಸ್ ಹಂಗೆ ಆಡ್ಬೇಕು. ಹಿಂಗೆ ಆಡ್ಬೇಕು ನಾವು. ಆಡಿದ್ರೆ ಆಡೋಕ್ಕಾಗತ್ತೆ ಹಿಂಗೆ. ಅಲ್ಲೊಂದು ಏನೇನು ಕಾಣುತ್ತೆ ಗುರು. ಇಲ್ಲಿಂದ ಅಲ್ಲಿ ಅಲ್ಲೊಂದಿದೆ, ಆ ಕಡೆ ಸೈಡು ಏನೇನೋ ಇದೆ. ಅವೆಲ್ಲ ಏನಂತ ನಾನು ತಾಯನ ನನಗೆ ಕೇಳ್ಬೇಡ್ರಿ. ಮಧ್ಯದಲ್ಲಿ ಈ ಥರ ಇರ್ತದೆ. ಆದರೂ ಭಾರಿ ಬೇಜಾರಾಗ್ಬಿಡ್ತು. ನಾಳೆ ಸಂಡೆ ಮಾಡ್ತೇನೆ. ಆದರೂ ಭಾರಿ ಬೇಜಾರಾಯ್ತು. ಇಲ್ಲಿ ಓಪನ್ ಉಂಟು ಆದರೂ ಅವರು ಹತ್ರಕ್ಕೆ ಹೋಗಂಗಿಲ್ಲ. ಸೌಂಡ್ ಕೇಳಿಸ್ತಿದೆಯಲ್ಲ ನಿಮಗೆ? ಹೌದಾ? ಏನು ಮುಂದೆ ನೀರಿದ್ರು ಮುಟ್ಟಂಗಿಲ್ಲ, ಹಂಗೆ ಆಯ್ತಲ್ಲ. ಜೋಶಲ್ಲಿ ಬಂದ್ಬಿಟ್ಟೆ, ಏನು ಮಾಡೋಂಗಿಲ್ಲ. ಈಗ ಬೇರೆ ಪ್ಲ್ಯಾನ್ ಇಲ್ಲ, ನಿಂತ್ಕೊಂಡು ನೋಡ್ಬೇಕಷ್ಟೇ ನಾನು. ಈಗ ಎಲ್ಲ ವೇಸ್ಟು. ಫುಲ್ಲು ಜೋಶಿತ್ತು, ಹಂಗೆ ಆಟಾಡ್ಬೇಕು ಹಿಂಗೆ ಆಟಾಡ್ಬೇಕಂತ. ಬಟ್ ಏನೂ ಇಲ್ಲ, ನೀರು ಸಿಕ್ಕಾಪಟ್ಟೆ ಫೋರ್ಸ್ ಐತೆ. ನೀವೇ ನೋಡ್ತಿದ್ದಲ್ಲ, ಸಿಕ್ಕಾಪಟ್ಟೆ ಫೋರ್ಸ್ ಇರೋದ್ರಿಂದ ಬಿಟ್ಟಿಲ್ಲ ಅನಿಸುತ್ತೆ. ಇಲ್ಲಾಂದರೆ ಬಿಡೋರೇನು, ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಸಿಗ್ತಲ್ಲ. ಓಕೆ, ನಮ್ಮ ಮನೆಯನ್ನು ಕ್ಲೋಸ್ ಮಾಡಿದಂತೆ ಪೂರ್ತಿ ಮಲ್ಪೆ ಬೀಚೆಲ್ಲ. ನೋಡ್ರಲ್ಲ ಸೈಡ್ ಹುಷಾರು. ಆ ಕಡೆ ತಿರುಗಾಡ್ಬೇಕಾರೆಲ್ಲ ಹುಷಾರು ತಿರುಗಾಡಿ. ಯಾರು ಸುಮ್ಮನೆ ಆ ಕಡೆ ಎಲ್ಲ ಹೋಗೋದಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅವರು ಒಂದು ಸೇಫ್ಟಿ ಕನ್ಸರ್ನಿಂದಲೇ
ಇವೆಲ್ಲ ಹೋಗ್ಬಾರ್ದು ಅಂತ ಮಾಡಿರ್ತಾರೆ. ನೀವು ಕಿತ್ತೋದು ಓಡೋಗ್ಬಿಟ್ರೆ ಅವ್ರ ಜವಾಬ್ದಾರಲ್ಲ, ನಿಮ್ಮ ಜವಾಬ್ದಾರಿ. ಸೊ ಈಗ ಏನು ಮಾಡೋದು ನೆಕ್ಸ್ಟ್ ಪ್ಲಾನು? ಬೋಟಿಂಗ್ ಇಲ್ಲ, ಏನೇನು ಆಡಬೇಕು, ಅಡ್ವೆಂಚರ್ ಏನೋ ಆಡಬೇಕು ಅಂದ್ಕೊಂಡ್ವಿ, ಬಟ್ ಏನೂ ಇಲ್ಲ. ಓಕೆ, ನೆಕ್ಸ್ಟ್ ಪ್ಲಾನ್ ಅಂತ ಏನೋ ಹೇಳ್ತೀವಿ ಮುಂದೆ. ಇಷ್ಟೊತ್ತಕ್ಕ ಒಂದು ಸೈಡ್ ಆಯಿತು, ಈಗ ಇನ್ನೊಂದು ಸೈಡ್ ಬೀಚು, ಅಂದರೆ ಅದೇ ಬೀಚೆ, ಬಟ್ ಆ ಕಡೆ ಸೈಡಕ್ಕೆ ಇನ್ನೂ ಸಾಕಾಗಿದೆ. ಬಟ್ ಅಲ್ಲಿ ಅಷ್ಟೊಂದು ಸ್ವಲ್ಪ ಎಂಟು ಕೊಡಿಸ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಈ ಕಡೆ ಹೆಂಗೆ ಕಾಣುತ್ತೆ. ಇದು ನೋಡಿದ್ರೆ ನಿಮ್ಮ ಮೋಡ ಏನಿಸುತ್ತೆ? ನೀರು ಅನ್ಸುತ್ತೆ. ಏಯ್ ಮೋಡ ಹೇಳ್ತಿರೋದು, ಮೋಡದ ಬಗ್ಗೆ ಸ್ವಲ್ಪ ಮಾತಾಡು. ಮೋಡ ಇಲ್ಲಿ ನೋಡಿದ್ದೆ, ಅದು ನೋಡಿದ ಸೀದಾ ಹೆಂಗೆ ಹೋಯ್ತದು. ನೆಕ್ಸ್ಟ್ ಏನೂ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ತಿರುಗಾಡ್ತಿದ್ದೀವಿ, ನಾಚು ತಿರುಗಾಡ್ದಂಗೆ. ಈಗ ನಮ್ಮ ಬ್ರದರು ನಾನ್ ವೆಜ್ ಫಿಶ್ ತಿನ್ನೋಕ್ಕೆ ಪರ್ಮಿಷನ್ ಅಪ್ರೂವ್ ಕೊಟ್ಬಿಟ್ಟವ್ರೆ. ಭಾರಿ ಖುಷಿ ಆಗ್ತೈತೆ. ಈಗ ಹೋಗಿ ಉಡುಪಿಯ ಒಂದು ಮೀನು ಟೇಸ್ಟ್ ಮಾಡಿ ನಿಮಗೆ ಹೇಳಿ ಹೆಂಗಿರುತ್ತೆ ಅಂತ. ನನ್ನ ಅನ್ಸೋ ಪ್ರಕಾರ ಕ್ಲೋಸ್ ಮಾಡ್ತಾರೆ, 6 ಕ್ಲೋಸ್ ಇಲ್ಲ ಮಲ್ಪೆ ಬೀಚ್ ಆ್ಯಕ್ಚುಲಿ. ಇನ್ನು 1 ಮಂತು ಇನ್ನು ಅದು ಮುಂದೆ ಓಪನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಇಲ್ಲಿ ಕೇಳೋ ಹೊತ್ತಿಗೆ ಇನ್ನು 1 ಮಂತ್ ಅಷ್ಟೇ ಅಂತ. ಆಮೇಲೆ ಎಲ್ಲ ಬೋಟಿಂಗ್ ಎಲ್ಲ ಓಪನ್ ಆಗುತ್ತೆ. ಅಕಸ್ಮಾತ್ ನೀರು ಕಡಿಮೆ ಆದರೆ, ಲೈಕ್ ಫೋರ್ಸ್ ಬರೋದು ಆ ಥರ ಕಡಿಮೆ ಆದರೆ ಪಕ್ಕ ಬೋಟಿಂಗು ಆಮೇಲೆ ಕೆಲವು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ. ಬಟ್ ಈಗ ಏನು ಎಲ್ಲ ಕ್ಲೋಸ್ ಆಗಿದೆ. ಇನ್ನೂ ಇದೇ ಥರ ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತಾ ಇರ್ತೀನಿ, ಇದೇ ಥರ ಸಪೋರ್ಟ್ ಕೊಡಿ ಅಂತ ಕೇಳಬೇಕು. ಏನು ಬ್ರೋ, ಇದೇ ಥರ ಪ್ಲೇಸ್ ಎಲ್ಲ ತೋರಿಸ್ತೀವಿ, ಇನ್ನು ಹೆಚ್ಚಿನ ಪ್ಲೇಸ್ ತೋರಿಸ್ತೀವಿ. ಉಡುಪಿ ಆಗಿರ್ಬೋದು, ಹೇಳಿ ಒಂದೇ ಲಾಸ್ಟ್ ಅಲ್ಲ, ಈ ಕಡೆ ದಡದಲ್ಲಿ ತಿರುಗಾಡೋಕ್ಕೆ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ತನಕ ಬರುತ್ತಾ? ಅಯ್ಯೋ, ನಾನು ಎದುರ್ಕೊಂಡು ಇವರು ಬದಲ್ಲ, ಇಷ್ಟು ತನಕ ಬಂದೈತೆ, ಅಲ್ಲಿ ಬಂದೈತೆ. ಬಾ 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 ಬಾ. ಅಯ್ಯೋ ಗುರು, ನೀರೇ ಬರ್ತಾಯಿಲ್ಲ. ನಾನು ಬಂದರೆ ಬಂತು. ಅಯ್ಯಯ್ಯೋ, ನಾನೇ ಇಲ್ಲಿಗೆ ಬಂದೆ. ನಾನು ಇಲ್ಲಿಗೆ ಬಂದು ನೀರು ಬರ್ತಾಯಿಲ್ಲ. ಹಾಂ, ಬಂತು. ಎಂಥ ಗ್ರಾಚಾರ ಗುರು ನಂದು, ಇಷ್ಟೊತ್ತರ ಕೂದಲು ನೀರು ಬರ್ತಾಯಿಲ್ಲ ನನ್ನ ಹತ್ರ. ಹಾಂ, ಬಂತು ನೀರು ಬಂತು. ಫೈನಲಿ ಸಮುದ್ರದಲ್ಲ ನೀರು ಹತ್ರ ಬಂತು. ಫೈನಲಿ ಅಂತ ಇಂತು ಮಲ್ಪೆ ಬೀಚಿನ ನೀರು ನನ್ನ ಕಾಲಿಗೆ ಹತ್ತು. ಹಂಗಲ್ಲಪ್ಪ, ಟಚ್ ಆಯಿತು. ಸೊ ಏನಿದ್ರು ಮುಂದೆ ಹೋಗ್ಸಿದ್ದೀವಿ. ಸೊ ನೀವು ಅನ್ಕೊಂಡಿದ್ದೀವಿ ಉಡುಪಿ ಬಂದಮೇಲೆ ಫಿಶ್ ತಿಂದರೆ ಹೋಗೋಕ್ಕಾಗತ್ತಾ? ಅದು ಸಮುದ್ರ ಮುಂದೆ ನೋಡಿ, ನಿಜ ಸಮುದ್ರ. ಫಿಶ್ ಆರ್ಡರ್ ಮಾಡಿದ್ದೀನಿ, 2 ಪೀಸು. ಹೇಗಿರುತ್ತೆ, ಏನು ಟೇಸ್ಟ್ ಅಂತ ಒಂದು ಒಳ್ಳೆಯ ರಿವ್ಯೂ ಕೊಡ್ತೀನಿ. ಆ್ಯಕ್ಚುಲಿ ಹೆಂಗೆ ಅಂದರೆ ಪ್ಯೂರ್ ವೆಜಿಟೇರಿಯನ್ ಮುಂದೆ ಕೂತ್ಕೊಂಡು ನಾನ್ ವೆಜ್ ತಿನ್ನೋದು ಹೆಂಗಿರುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ಥರದೆಲ್ಲ ಇದ್ದಾರೆ. ಅವ್ರು ನಾನು ತಿಂತಿರಲಿಲ್ಲ, ಅಪ್ರೂವ್ ಕೊಟ್ಬಿಟ್ರು. ಒಂದು ಮಾತು ಕೇಳಿದೆ ಮಂಜೆ ಹೊರತಕ್ಕೆ, ಹಂಗಾಗಿ ತಿಂತಿರೋದು. ಸೊ ಈಗ ಫಿಶ್ ತಾವ ಫ್ರೈ ಹೇಳಿದ್ದೀನಿ, 2 ಮೀನು ಹೇಳಿದ್ದೀನಿ. ಒಂದು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಉಡುಪಿಗೆ ಬಂದಾಗ ತಿಂದು ಹೋದರೆ ಎರಡನೇ ವೇಸ್ಟ್ ಉಡುಪಿ ಬರೋದು. ಬಂದು ಹಚ್ಕಡೆ ತಿಂದು ಕುಡಿದು ಎಂಜಾಯ್ ಮಾಡ್ಕೊಂಡು ಹೋಗಿ. ಏನಂತೀರ? ಅವ್ರಿಗೆಲ್ಲ ಅರ್ಥ ಆಗಲ್ಲ, ಏನು ಇಷ್ಟ ಆಗುತ್ತೋ ಅವ್ರಿಗೆ ಇಷ್ಟ. ಸೊ ಫೈನಲಿ ಫಿಶ್ ಬಂದೈತೆ. ಫಿಶ್ನ ಟ್ರೈ ಮಾಡುವ ಸಮಯ. ಹೇಗಿರುತ್ತೆ ಏನು ಅಂತ ಹೇಳ್ತೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಮಾತ್ರ ಮಸ್ತಾಗಿದೆ. ಯಾರು ಮಿಸ್ ಮಾಡ್ದಂಗೆ 2 ಮೀನು ತರಿಸಿದ್ದೆ ನೋಡಿ, ಇದೊಂದು 2 ಮಸ್ತಾಗಿದೆ ಟೇಸ್ಟು. ಆಪೋಸಿಟ್ ಸಮುದ್ರದ ಆಪೋಸಿಟ್ ನೋಡಿ, ಇಲ್ಲೇನು ಬರ್ತೀರಲ್ಲ ಆ ಕಡೆಯಿಂದ ಬಂದು ಇದ್ರ ಆಪೋಸಿಟ್ ಅಲ್ಲಿ ಬೋಟ್ ತೋರಿಸ್ತೀನಿ, ಆಮೇಲೆ ಹೋಗ್ಬೇಕಾರೆ ಮಸ್ಟು ಬಂದು ಇಲ್ಲಿ ಟೇಸ್ಟು ಮಸ್ತಾಗೈತೆ. ತಿಂದೋಗಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು, 2 ಇಷ್ಟ ಆಯಿತು. ಮಳೆ ಫುಲ್ ಸ್ಟಾರ್ಟ್ ಆಯ್ತಲ್ಲ. ಈ ಸಮುದ್ರ ಮಧ್ಯೆ ಮಳೆ ಬರ್ಕೊಂಡು ಊಟ ಇಲ್ಲಿ ಫಿಶ್ ತಿನ್ಕೊಂಡು ಮಳೆ ಸಿಕ್ಕಾಪಟ್ಟೆ ಜೋರ ಬರ್ತಿದೆ. ನೆಕ್ಸ್ಟ್ ಸೀದಾ ನಾವು ರೂಮಿಗೆ ಹೋಗ್ಬೇಕು. ಇನ್ನೂ ನೋಡೋಕ್ಕಾಗಲ್ಲ, ಯಾಕೆ ಮಳೆ ಸಿಗಾಕೊಂಡ್ರೆ ಭಾರಿ ಕಷ್ಟ.
ಈಗ ಹೇಗಿದೆ ಬ್ರೋ? ವೆಜ್ಜು ಚೆನ್ನಾಗಿದೆಯಾ? ಚೆನ್ನಾಗಿದೆ. ವೆಜ್ಜು ನಾನ್ ವೆಜ್ ಎರಡು ತಂದಿದ್ವಿ, ಎರಡು ಚೆನ್ನಾಗಿದೆ. ಮಳೆ ಬಂದೈತೆ, ಮುಕ್ಳಾರ ಮಳೆ. ಈಗ ಮಳೆ ಎಲ್ಲ ಮುಗಿಸ್ಕೊಂಡು ಸೀದಾ ಸರಿ ಮಳೆ ಅಲ್ಲ, ಮಳೆ ಮುಗಿಸೋದಲ್ಲ, ಫಿಶ್ ತಿನ್ಬಿಟ್ಟಲ್ಲ. ಮುಗಿಸೋ ಕೆಲಸ ಇಲ್ಲ ಅಂದರೆ ಫಿಶ್ ತಿನ್ಬಿಟ್ಟಲ್ಲ. ನನಗೂ ಸ್ವಲ್ಪ ನೀರು ಬಿಡ್ಬೇಕಾ? ನೀರಲ್ಲ, ಛತ್ರಿಡು ಎಲ್ಲ ಮುಗಿಸ್ಕೊಂಡು ಮದುವೆ ಛತ್ರಿ ಮಳೆ ಬಂದೈತೆ. ತಿಕ್ ಮುಕ್ಳಾರ ಆಟೋ ಹೊತ್ಕೊಂಡು ರೂಮ್ ಕೂಡ ಪ್ರಯಾಣ ಬಿಡ್ಬೇಕು ಫಸ್ಟು. ಸೊ ಫೈನಲಿ ಒಂದು ಆಟೋ ಸಿಕ್ತು. ಇಷ್ಟೊತ್ತಕ್ಕೆ ಆಟೋ ಕೇಳೋತ್ತಿಗೆ ಹೊಡೆದಾಡ್ಕೊಂಡ್ವಿ. ಒಂದು ಆಟೋ ಸಿಕ್ತು. ಈಗ ಸೀದಾ ಮುಕ್ಳಾರ ಮಳೆ ಬಂದಿತ್ತು ಮಾತ್ರ. ಸೀದಾ ಹೋಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಸೊ ಗೈಸ್ ಈಗ ಮಲ್ಬೆ ಬೀಚ್ ಎಲ್ಲ ಮುಗಿಸ್ಕೊಂಡು ಫಿಶ್ ಗಿಶ್ ಎಲ್ಲ ಆಳು ಮುಳು ತಿನ್ಕೊಂಡು ಸಿದ್ದೆ. ಬೆಳಗ್ಗೆಯಿಂದ ಬಂದಾಗಿಂದ ಫುಲ್ಲು ಮಳೆ. ಸೊ ಇವಾಗ ಆಲ್ರೆಡಿ ನಾವು ರೂಮಿಗೆ ರೀಚ್ ಆಯಿತು. ಮಳೆ ಎಲ್ಲ ಬಂದು ರೀಚ್ ಆಗಿದ್ವಿ. ಸೊ ಇವತ್ತಿನದೇ ಇಷ್ಟೇ. ಇವತ್ತಿದ್ರು ಫುಲ್ ರೆಸ್ಟ್ ಮಾಡ್ಬೇಕಿನ್ನ. ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ತಿಂಡಿ ತಿನ್ಕೊಂಡು ಚೆಕ್ಔಟ್ ಆಗ್ತೀವಿ. ಚೆಕ್ಔಟ್ ಆದಮೇಲೆ ದೇವಸ್ಥಾನ ಹೋಗ್ತೀವಿ. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಅಲ್ಲಿಂದ ನಾವು 4 ಗಂಟೆಗೆ ನಮ್ಮ ಟ್ರೈನ್ ಜರ್ನಿ ಇದೆ. ವಾಪಸ್ ಬಂದ್ಬಿಟ್ವಿ. ಅದ್ರಲ್ಲಿ ಬೇರೆ ಫುಲ್ಲು ಮಳೆ. ಏನಾರ ನಾವು ವೀಡಿಯೋ ಮಾಡಬೇಕು ಅಥವಾ ಏನಾದರೂ ನಾವು ಅಟ್ಲೀಸ್ಟ್ ತಿರುಗಾಡ್ಬೇಕು ಅನ್ನೋ ಟೈಮಲ್ಲಿ ಮಳೆ ಕಾಟ. ನಾವು ಬಂದಿರೋದು ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ, ಬಾಯ್ ಬಾಯ್.